6 ತಿಂಗಳ ಕಾಲ ಅಮಾನತುಗೊಂಡಿರ್ತಕ್ಕಂಥ ಶಾಸಕ ಭರತ್ ಶೆಟ್ಟಿ ನಮ್ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗೋಣ. ಸರ್, ಈಗ ತಾವು ದುರ್ವರ್ತನೆ ಹಿನ್ನೆಲೆಯಲ್ಲಿ ಸ್ಪೀಕರ್ ತಮ್ಮನ್ನ 6 ತಿಂಗಳ ಕಾಲ ಅಮಾನತು ಮಾಡಿದ್ದಾರೆ. ಈ ಪ್ರಕರಣ ಕುರಿತಂತೆ ತಾವೇನ್ ಹೇಳ್ತೀರಾ ಸರ್? ನೋಡಿ, ಸ್ಪೀಕರ್ ಅವರು ಏನು ಯುಟಿ ಖಾದರ್ ಇದ್ದಾರೆ, ಅವರು 2 ಬಾರಿ ಸಸ್ಪೆಂಡ್ ಆಗಿದ್ದಾರೆ. ಈ ರೀತಿಯ ಹೋರಾಟ ಏನೋ ಮಾಡ್ಲಿಕ್ಕೆ ಹೋಗಿ ಸಸ್ಪೆಂಡ್ ಆಗಿದ್ದಾರೆ. ಸಸ್ಪೆನ್ಷನ್ ವಿಷಯ ಅಲ್ಲ, ನಮ್ಮನ್ನು ಮಾತ್ರ ಸಸ್ಪೆಂಡ್ ಮಾಡಿದ್ದಾರೆ. 18 ಬಿಜೆಪಿ ಸದಸ್ಯರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಅದರೊಂದಿಗೆ 2 ಕಾಂಗ್ರೆಸ್ ಎಂಎಲ್ಎಗಳು ಸಹ ನಾವೇನ್ ಮಾಡಿದ್ದೇವೆ ಅವರು ಸಹ ಅದನ್ನು ಮಾಡಿದ್ದಾರೆ. ಅವರನ್ನ ಇನ್ನೂ ಸಹ ಸಸ್ಪೆಂಡ್ ಮಾಡಲಿಲ್ಲ. ಅವ್ರು ಯಾಕೆ ಮಾಡಲಿಲ್ಲ? ಏಕಪಕ್ಷೀಯವಾದ ನಿರ್ಧಾರ. ಸಿದ್ದರಾಮಯ್ಯನವರ ಕೈಗೊಂಬೆಯಾಗಿ ಕಾಂಗ್ರೆಸ್ನ ಏಜೆಂಟ್ ಆಗಿ ಖಾದರ್ ಅವರು ವರ್ತಿಸಿದ್ದಾರೆ. ಹಾಗಾಗಿ ನಮ್ಮನ್ನು ಸಸ್ಪೆಂಡ್ ಮಾಡಿದ್ದಾರೆ. ಅಲ್ಲಿ ಸದನದಲ್ಲಿ ಒಬ್ಬ ದಲಿತ ಮಂತ್ರಿ, ಸಿಟ್ಟಿಂಗ್ ಗವರ್ಮೆಂಟ್ ಒಬ್ಬ ಮಂತ್ರಿ ಆನ್ ದ ಫ್ಲೋರ್ ಆಫ್ ದ ಹೌಸ್ ತನ್ನ ಅಳಲನ್ನು ತೋಡ್ಕೊಳ್ತಾನೆ. ನನ್ನ ರಕ್ಷಣೆಗೆ ಧಾವಿಸಿ ಬನ್ನಿ, ನಮ್ಮ ಹನಿ ಟ್ರ್ಯಾಪ್ ಮಾಡುವಂತ ಕೆಲಸ ನನ್ನ ಮೇಲೆ ಆಗಿದೆ ಅನ್ನುವಂತ ಮಾತನ್ನು ಹೇಳಿದ ನಂತರ ಸಹ ಇವ್ರು ಇನ್ನೂ ಸಹ ಅಲ್ಲಿ ಕೂತ್ಕೊಂಡು ಇನ್ನೂ ಸಹ ರಿಟರ್ನ್ ಕಂಪ್ಲೇಂಟ್ ಕೊಡ್ಲಿಲ್ಲ. ನಾವು ಮೇಲ್ವಿಚಾರಣೆ ಮಾಡ್ತೇವೆ, ಅದು ಮಾಡ್ತೇವೆ, ಇದು ಮಾಡ್ತೇವೆ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ ವಿನ ಯಾವುದೇ ಸಮರ್ಪಕವಾದ ಉತ್ತರವನ್ನ ಡಿಸ್ಕಷನ್ ಸಹ ಬರ್ತಾ ಇಲ್ಲ. ಅವರೊಂದಿಗೆ ಸ್ಪೀಕರ್ ಸಹ ಸೇರ್ಕೊಂಡಿದ್ದಾರೆ. ನಮ್ಮ ಧ್ವನಿಯನ್ನ ಅಲ್ಲಿ ಹತ್ತಿಕ್ಕುವಂತ ಪ್ರಯತ್ನವನ್ನ ಇವರು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಹೋರಾಟ ಮಾಡಲೇಬೇಕಾಗಿದೆ. ಅದಕ್ಕೋಸ್ಕರ ಇವತ್ತು ಸಸ್ಪೆಂಡ್ ಆಗಿದ್ದೇವೆ. ಸರ್, ಈಗ ಹನಿ ಟ್ರ್ಯಾಪ್ ವಿಚಾರದ ಜೊತೆಗೆ ತಮ್ಮ ಅಮಾನತು ವಿಚಾರ, ಈ 2 ವಿಚಾರಗಳನ್ನ ಸದನದವರೆಗೆ ಯಾವ ರೀತಿ ಹೋರಾಟ ಮಾಡ್ತೀರಾ ಸರ್ ಇನ್ನು ಮುಂಬರಲಿರುವ 6 ತಿಂಗಳ ಕಾಲ? ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ಪಕ್ಷ, ಭಾರತೀಯ ಜನತಾ ಪಾರ್ಟಿ ತನ್ನದೇ ತತ್ವ ಸಿದ್ಧಾಂತ ಮತ್ತು ಧೋರಣೆ ಇದೆ. ಇಂತಹ ವಿಷಯಗಳಲ್ಲಿ ನಾವು ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಲ್ಲ. ಇದಕ್ಕೆ ದೊಡ್ಡ ರೀತಿಯಲ್ಲಿ ಹೋರಾಟವನ್ನ ನಾವು ಸದನದ ಹೊರಗೆ ಮಾಡ್ತೇವೆ. ಮೊದಲನೇದಾಗಿ ನಾವು ಇವತ್ತು ರಾಜ್ಯಪಾಲರನ್ನ ಭೇಟಿಯಾಗಲಿಕ್ಕಿದ್ದೇವೆ. ನಂತರ ನಮ್ಮ ಹೋರಾಟವನ್ನ ಮಾಡ್ತೇವೆ. ಈಗ ಅಮಾನತು ವಿಚಾರ ಕುರಿತಂತೆ ಪಕ್ಷದ ವರಿಷ್ಠರು ಏನಾದ್ರು ತಮ್ಮ ಜೊತೆ ಮಾತಾಡಿದಾರಾ? ಮುಂದಿನ ಏನಾದ್ರು ಡೈರೆಕ್ಷನ್ಸ್ ಕೊಟ್ಟಿದಾರಾ ಸರ್ ತಮ್ಗೆ? ಈಗ ನಮ್ಮ ಸಸ್ಪೆಂಡ್ ಆಗಿ ಹೊರಗೆ ಬಂದದ್ದು ಅಷ್ಟೇ. ಇನ್ನಷ್ಟೇ ನಾವು ನಾಯಕರ ಹತ್ರ ಮಾತಾಡಬೇಕು. ಇದಿಷ್ಟು ಶಾಸಕರಾಗಿರ್ತಕ್ಕಂಥ ಭರತ್ ಶೆಟ್ಟಿ ಅವರ ಮಾತು. ಮುಂದಿನ ಹೋರಾಟ ಉಗ್ರವಾಗಿರುತ್ತೆ. ಮತ್ತೆ ಹಿರಿಯ ನಾಯಕರ ಜೊತೆ ಮಾತಾಡಿ ಅಂತಿಮವಾಗಿ ತಮ್ಮ ಅಭಿಪ್ರಾಯವನ್ನ ತಿಳಿಸ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ರಘು ಜೊತೆ ಶಿವಪ್ರಸಾದ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.